8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೊದಲನೆಯ ಅಧ್ಯಾಯ ವರ್ಗ ಮತ್ತು ಘನ ಪಾಠದ ಆಧಾರದ ಮೇಲೆ ಮೊದಲು ಯಾವ ಪವರ್ ತಗೋಬಾರಂದ್ರು ವರ್ಗಮೂಲ ಮೇಲಿನ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳನ್ನು ಯಾವ ಪೂರ್ಣ ವರ್ಗ ಸಂಖ್ಯೆಗಳು ಅಲ್ಲ? ಏನಂದೇನ ಇಲ್ಲಿ ನೀಡಿದ ಪ್ರಶ್ನೆಗಳಲ್ಲಿ ಯಾವ ಸಂಖ್ಯೆಗಳು ಪೂರ್ಣ ವರ್ಗ ಸಂಖ್ಯೆಗಳು ಅಲ್ಲ ಅಂತ ಹೇಳ್ತಾನೆ. ಮೊದಲನೇ ಕ್ವಶನ್, ಈ ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆ ಅದನ್ನೆಲ್ಲ ಕಂಡುಹಿಡಬೇಕಂದ್ರೆ ಹ್ಯಾಂಗ್ ಕಂಡುಹಿಡಬೇಕು ಗೊತ್ತದರಿ? ಈ ಬಿಡಿ ಸ್ಥಾನದಲ್ಲಿ ಯಾವ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿಗಳು ಇರಬಾರ್ದು ಗೊತ್ತದರಿ? 2, 3, 2, 3, 7, 8 ಎಂಬ ಅಂಕಿಗಳು ಎಲ್ಲಿ ಇರಬಾರ್ದ್ರಿ? ಬಿಡಿ ಸ್ಥಾನದಾಗ ಇರಬಾರ್ದ್ರಿ. ಬಿಡಿ ಸ್ಥಾನದಾಗ 2, 3, 7, 8 ಇತ್ತಂದ್ರೆ ಏನೈತಿರಿ? ಅದೊಂದು ಪೂರ್ಣ ವರ್ಗ ಸಂಖ್ಯೆ ಆಗಲಕ್ಕೆ ಏನಿಲ್ಲ ರೀ, ಸಾಧ್ಯ ಇಲ್ಲ ರೀ. ಈಗ ನೋಡಿ 2032ನಲ್ಲಿ ಬಿಡಿ ಸ್ಥಾನದಾಗ ಯಾವ್ದು ಅಂಕಿ ಅದ ರೀ? 2 ಅದ ರೀ. 2 ಅಂಬುದು ಬಿಡಿ ಸ್ಥಾನದಾಗ 2 ಇತ್ತಂದ್ರೆ ನಮ್ಮ ಫಸ್ಟ್ ಗೆ ಏನ್ ಹೇಳ್ತಿರೋದು? ಪೂರ್ಣ ವರ್ಗ ಸಂಖ್ಯೆ ಆಗಲಕ್ಕೆ ಏನದ ಅಂತ ಸಾಧ್ಯ ಇಲ್ಲ ರೀ. ಅದ್ರ ಕಡೆ ಅದೊಂದು ಅಂಕಿ ಅಂಬುದು ಏನದ ರೀ? ಪೂರ್ಣ ವರ್ಗ ಸಂಖ್ಯೆ ಆಗಲ್ರಿ. ಎರಡನೇ ಕ್ವಶನ್ ನೋಡಿ, 2048 ಇಲ್ಲಿ ಬಿ ಸಹ ಬಿಡಿ ಸ್ಥಾನದ ಯಾವ್ದು ಅಂಕಿ ಅದ ರೀ? 8 ಅದ ರೀ. 8 ಇದ್ದರು ಇಲ್ಲಿ ಕೊಟ್ಟನಿಲ್ಲ ರೀ ನಮ್ಮ ಸೂತ್ರದ 8 ಇದ್ರು ಅದು ಬಿ ಏನಾಗಲ್ರಿ? ಪೂರ್ಣ ವರ್ಗ ಸಂಖ್ಯೆ ಆಗಲ್ರಿ. ಈ ಮೆಥಡ್ ತೋಲ್ ಈಜಿ ಅದರಿ, ಅದ್ರ ಕಡೆ ಈ ಮೆಥಡ್ ಯೂಸ್ ಮಾಡ್ಕೊಂಡಿದ. ಹಾಗಾದ್ರೆ ಸರ್ ಹ್ಯಾಂಗ್ ಬಂತ ಹ್ಯಾಂಗ್ ಆಗಲ್ಲ ಅಂಬದ್ ನಿಮಗೆ ಕಂಡಿಡೋದು ಇತ್ತಂದ್ರೆ ಏನ್ ಮಾಡ್ಬೇಕು ಗೊತ್ತಾರಿ? ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಏನ್ ಮಾಡ್ಬೇಕ್ರಿ? ಲೆಕ್ಕ ಬಿಡಿಸ್ಕೋಬೇಕ್ರಿ. ನೋಡ್ರಿ ಅದು ಬಿಡಿಸ್ಕೊಂಡ್ ನೋಡ್ರಿ, ಅವಿಭಾಜ್ಯ ವಿಧಾನದ ಮೂಲಕ ಬಿಡಿಸ್ಕೊಂಡ್ ನೋಡ್ರಿ ಅದು ಪೂರ್ಣ ವರ್ಗ ಸಂಖ್ಯೆ ಅದನ್ನ ಇಲ್ಲ ಮತ್ತೆ ಕಂಡುಹಿಡಬಹುದ್ರಿ. 2 ಒಂದಲೆ 2 ಆ 0 ಹಂಗದ ಹಿಂಗೆ ಹೋಗ್ಬೇಕ್ರಿ. 2 2ಲೆ 4, 2 4ಲೆ 8, 2 5ಲೆ 10, 2 ಒಂದಲೆ 2, 2 2ಲೆ 4, 2 2ಲೆ 4, 2 5ಲೆ 10, 2 6ಲೆ 12, 2 1ಲೆ 4ಲೆ 8ಲೆ, 2 6ಲೆ 4ಲೆ, 2 3ಲೆ 3ಲೆ ಐತ್ರಿ. 32 ಐತಲ್ಲ ರೀ, 32 ನೋಡಿ. 2 1ಲೆ 6ಲೆ, 2 8ಲೆ, 2 4ಲೆ, 2 2ಲೆ, 2 1ಲೆ. ನೋಡಿ ವರ್ಗ ಅಂದ್ರೆ ಏನ್ ಇರ್ಬೇಕ್ರಿ? 2 ಅಂಕಿಗಳು ಏನಿರ್ಬೇಕು? ಒಂದು ಗ್ರೂಪ್ ಇರ್ಬೇಕ್ರಿ. 2 ಅಂಕಿ ಗ್ರೂಪ್ ಇರ್ಬೇಕಿಲ್ಲ. ಈಗ 2 ಈಗ 2 ಈಗ 1 ಅಂಕಿ ಈಗ ಈ ಅಂಕಿ ಎಂಬುದೇನಿಲ್ಲ ರೀ, ಜೋಡಿ ಇಲ್ಲ ರೀ. ಒಂದ್ ಅಂಕಿ ಏನಿಲ್ಲ, ಜೋಡಿ ಇಲ್ಲ. ಅದ್ರ ಕಡೆ ಅದು ಸಹ ಏನಿಲ್ಲ ರೀ, ಅದೊಂದು ಪೂರ್ಣ ವರ್ಗ ಸಂಖ್ಯೆ ಆಗ್ಲಕ್ಕೆ ಏನಿಲ್ಲ ರೀ, ಸಾಧ್ಯ ಇಲ್ಲ ರೀ. ಇಲ್ಲದ ರೀ 1027 1027 ಸಹ ಅದು ಬಿ ಬಿಡಿ ಸ್ಥಾನದ ಯಾವ್ದು ಅಂಕಿ ಅದ ರೀ? 7 ಅದ ರೀ. ಇಲ್ಲಿ ಬಿ 7 ಇತ್ತಂದ್ರೆ ಬಿಡಿ ಸ್ಥಾನದ ಏನ್ ಹೇಳತ್ತನ್ರಿ? ಪೂರ್ಣ ವರ್ಗ ಸಂಖ್ಯೆ ಆಗ್ಲಕ್ಕೆ ಏನಿಲ್ಲ ರೀ, ಸಾಧ್ಯ ಇಲ್ಲ ರೀ. ಅದ್ರ ಕಡೆ ಅದಕ್ಕೆ ಸಹ ಏನಿಲ್ಲ ರೀ, ಪೂರ್ಣ ವರ್ಗ ಸಂಖ್ಯೆಗಳು ಇಲ್ಲ ರೀ. ಅದು ಏನಿಲ್ಲ ರೀ, ಪೂರ್ಣ ವರ್ಗ ಸಂಖ್ಯೆಗಳು ಇಲ್ಲ. ಇಲ್ಲಿ ನೆಕ್ಸ್ಟ್ ಏನದ ರೀ? 1089 ರೀ. ಅದು ಸಹ ಇದು ಪೂರ್ಣ ವರ್ಗ ಸಂಖ್ಯೆ ಅದೇನ ಅಂಬದ್ ಕಂಡು ಹಿಡಿಬೇಕಂದ್ರು ಇಲ್ಲಿ ಅದೇನ್ರಿ? 2 3 7 8 ಅದ ರೀ. ಇಲ್ಲಿ ಬಿಡಿ ಸ್ಥಾನದ 8 ಅದ ಏನು? ಇಲ್ಲ ರೀ. ಇಲ್ಲಿ ಏನದ ರೀ? 9 ಅದ ರೀ. 9 ಇದ್ರು ಅದು ಏನಿತ್ತು? ಒಂದು ಪೂರ್ಣ ವರ್ಗ ಸಂಖ್ಯೆ ಹೌದು. ನೋಡ್ರ 1089ರ ಪೂರ್ಣ ವರ್ಗ ಸಂಖ್ಯೆ ಎಷ್ಟದ ಅಂಬದ್ ಕಂಡು ಹಿಡಿಬೇಕಂದ್ರೆ ಹ್ಯಾಂಗ್ ಮಾಡ್ಬೇಕ್ರಿ? ಅವಿಭಾಜ್ಯ ಅಪವರ್ತನದ ವಿಧಾನದ ಮೂಲಕ ಏನ್ ಮಾಡ್ಬೇಕ್ರಿ? ಕಂಡು ಹಿಡಿಬೇಕು. ನೋಡಿ ಹ್ಯಾಂಗ್ ಕಂಡು ಹಿಡಿಬೇಕಂಬ ಬಿಡಿ ಸ್ಥಾನ ಏನದ ರೀ? 9 ಅದ. ಈ ಬಿಡಿ ಸ್ಥಾನ 9 ಇತ್ತಂದ್ರೆ ಯಾವ್ಯಾವ ಸಂಖ್ಯೆ ಭಾಗ ಹೋಯ್ತದ ಗೊತ್ತದ್ರಿ? 3ನೇ ಸಂಖ್ಯೆ, 7ನೇ ಸಂಖ್ಯೆ ಮತ್ತು ಇಂತೋ ಬೆಸ ಸಂಖ್ಯೆಗಳದ ಮಾತ್ರ ನೋಡ್ಕೋತ ಹೋಗ್ಬೇಕ್ರಿ. ಗೊತ್ತೈತಲ್ಲ? ಈಗ ನೋಡಿ 3 3 3 9 9 ಇಲ್ಲೋ ಈ ಕಡೆ ಒಂದು ಬಂತಲ್ರಿ 18 ಐತ್ರಿ. 3 6ಲೆ 18, 3 3 9. ಮತ್ತೆ ಯಾವ ಸಂಖ್ಯೆ ನೋಡ್ಬೇಕ್ರಿ? 3ನೇ ಸಂಖ್ಯೆ. 3 ಒಂದಲೆ 3, 3 2ಲೆ 6, 3 ಒಂದಲೆ 3. ಈ 121 ರೀ. 121 ಯಾವ ಸಂಖ್ಯೆ ಹೋಯ್ತದ್ರಿ? 11ನೇ ಸಂಖ್ಯೆ ಹೋಯ್ತದ್ರಿ. 11 ಒಂದಲೆ 11. ಇಲ್ಲಿ ಎಷ್ಟು ಉಳಿತ್ರಿ? 1 ಉಳಿತಲ್ರಿ. 1 ನಂಬರ್ ಇದಕ್ಕೆ ಕೊಟ್ಟಂದ ಎಷ್ಟು ಐತ್ರಿ? 11 ಐತ್ರಿ. 11 ಒಂದಲೆ 11, 11 ಒಂದಲೆ 11 ಮುಗಿತಿಲ್ಲ ರೀ. ಈಗ ಏನ್ ಮಾಡ್ಬೇಕ್ರಿ? 1089ರ ವರ್ಗಮೂಲ ಎಷ್ಟು ಬರ್ತಾವ ಅಂಬದ್ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕ್ರಿ? ವರ್ಗಮೂಲ 3 into 3 into 11 into 11 ರೀ. ಏನ್ ಮಾಡ್ಬೇಕ್ರಿ? ಅವ್ ಎರಡು ಅಂಕಿಗಳು ಏನ್ ಮಾಡ್ಕೋಬೇಕ್ರಿ? ಜೋಡಿ ಮಾಡ್ಕೋಬೇಕ್ರಿ. ಏನ್ ಮಾಡ್ಕೋಬೇಕ್ರಿ? ಜೋಡಿ ಮಾಡ್ಕೋಬೇಕ್ರಿ. ಜೋಡಿ ಮಾಡ್ಕೊಂಡ್ಮೇಲೆ ಏನಾಯ್ತದ್ರಿ? ರೂಟ್ 3 ಸ್ಕ್ವೇರ್ into 11 ಸ್ಕ್ವೇರ್. ಈ ರೂಟ್
ವರ್ಗಮೂಲ ಏನೈತಿರಿ ಹೋಯ್ತಿರಿ, ಹೋಗಿ ಮೇಲೆ ಏನ್ ಉಳಿತೀರಿ 3 × 11 ಗುಣಾಕ ಮಾಡಿದ್ರೆ ಎಷ್ಟೈತಿರಿ 33 ಐತಿರಿ. 1889 ವರ್ಗಮೂಲ ಎಷ್ಟು ಬರ್ತೀರಿ 33 ಬರ್ತೀರಿ. ಇಲ್ಲಿ ಏನಕ್ಕೆ ನಮಗ ಪೂರ್ಣ ವರ್ಗ ಸಂಖ್ಯೆಗಳು ಯಾವ್ಯಾವ ಇಲ್ಲ ಅಂದ್ರೆ ಏನ್ ಹೇಳ್ಬೇಕ್ರಿ, ಇಲ್ಲಿ ಬರೀತ ನೋಡಿ 232 ಮತ್ತು 2048 127 ಏನಿಲ್ಲ ನೀವು ಪೂರ್ಣ ವರ್ಗ ಸಂಖ್ಯೆಗಳು ಇಲ್ಲ ಅಂತ ಬರ್ಕೋಬೇಕ್ರಿ. ಪೂರ್ಣ ವರ್ಗ ಸಂಖ್ಯೆಗಳು ಇಲ್ಲ ಅಂತ ಬರ್ಕೋಬೇಕ್ರಿ. ಎರಡನೇ ಕ್ವಶನ್ ನೋಡ್ರಿ, 64 ಸ್ಕ್ವಯರ್ 108 ಸ್ಕ್ವಯರ್ 292 ಸ್ಕ್ವಯರ್ 32 ಸ್ಕ್ವಯರ್ ಇವುಗಳಲ್ಲಿ ಯಾವ ಸಂಖ್ಯೆಗಳ ಕೊನೆಯ ಬಿಡಿ ಸ್ಥಾನದಲ್ಲಿ ಅಂಕಿ 4 ಅನ್ನು ಹೊಂದಿದೆ ಏನಂತ, ಅದು 2 ಸಲ ವರ್ಗ ಅಂದ್ರೆ ಎಷ್ಟು ಸಲ ಮಾಡ್ಬೇಕ್ರಿ 2 ಸಲ ಗುಣಾಕ ಮಾಡ್ಬೇಕ್ರಿ. 2 ಸಲ ಗುಣಾಕ ಮಾಡಿದ್ರು ಬಿಡಿ ಸ್ಥಾನದ ಎಷ್ಟನೇ ಅಂಕಿ ಇರ್ಬೇಕಂತ 4 ಅಂಕಿ ಹೊಂದಿರ್ಬೇಕಂತ್ರಿ. ಯಾವ ಅದು ಕ್ವಶನ್ ಯಾವ ಅಂಕಿ ಸಮ ವರ್ಗ ಮಾಡಿದ್ರು ಬಿಡಿ ಸ್ಥಾನ 4 ಬರ್ತದೆ ನೋಡ್ರಿ. ಇಲ್ಲಿ ಏನದರಿ ಬಿಡಿ ಸ್ಥಾನ ಅಂಕಿ ಎಷ್ಟದರಿ 4 ಅದ. ಈ 4 ಅಂಬದ್ 2 ಸಲ ಗುಣಾಕ ಮಾಡಿದ್ರು ಎಷ್ಟು ಬರ್ತದ್ರಿ 16 ಹೊಂಟದ್ರಿ. ನಮ್ಮ ಬಿಡಿ ಸ್ಥಾನ ಎಷ್ಟು ಬೇಕ್ರಿ ಅಂಕಿ 4 ಬೇಕು. ಇಲ್ಲಿ ಬಿಡಿ ಸ್ಥಾನ ಎಷ್ಟದರಿ 6 ಅದರಿ. ಅದ್ರ ಕಡೆ ಅಂಕಿ ಏನಾಗಲ್ರಿ ಬರಲ್ರಿ. ನೆಕ್ಸ್ಟ್ ಕ್ವಶನ್ ಯಾವ್ದರಿ 108 ಅಂದ್ರೆ ಬಿಡಿ ಸ್ಥಾನ 8 ಅದಲ್ಲರಿ. ಈ 8 ಅಂಬದ್ ಎಷ್ಟು ಸಲ ಗುಣಾಕ ಮಾಡ್ಬೇಕ್ರಿ 2 ಸಲ ಗುಣಾಕ ಮಾಡಿದ್ರೆ ಎಷ್ಟು ಬರ್ತದ್ರಿ 64. ಬಿಡಿ ಸ್ಥಾನ ಯಾವ್ದರಿ 4 ಅಂಬದ್ ಬೇಕಿಲ್ಲ ರೀ, ಅದು ಏನೈತ್ರಿ ಅದು ಆನ್ಸರ್ ಕರೆಕ್ಟ್ ಐತಿ. ನೆಕ್ಸ್ಟ್ ಏನದರಿ 292 ಅದಲ್ಲರಿ. 292 ಬಿಡಿ ಸ್ಥಾನ ಯಾವ್ದು ಅಂಕಿ ಅದರಿ 2 ಅದರಿ. ಈ 2 ಅಂಬದ್ ಎಷ್ಟು ಸಲ ಗುಣಾಕ ಮಾಡ್ಬೇಕ್ರಿ 2 ಸಲ ಗುಣಾಕ ಮಾಡೋ ಆನ್ಸರ್ ಏನ್ ಹೊಂಟದ್ರಿ 4 ಹೊಂಟದಲ್ಲರಿ. ನಮ್ಮ ಬಿಡಿ ಸ್ಥಾನ ಎಷ್ಟು ಬೇಕ್ರಿ 4 ಬೇಕಿಲ್ಲರಿ. ನೆಕ್ಸ್ಟ್ ಅಂಕಿ ಎಷ್ಟು ಅದರಿ 36 ಅದರಿ. 36 ಇತ್ತಂದ್ರು ಬಿಡಿ ಸ್ಥಾನ ಅಂಕಿ ಯಾವ್ದರಿ 6 ಅದ. ಈ 6 ಅಂಬದ್ 2 ಸಲ ಗುಣಾಕ ಮಾಡಿದ್ರೆ ಎಷ್ಟು ಬರ್ತದ್ರಿ 36 ರೀ. ಅದು ಸಹ ಇಲ್ಲ ರೀ, ಅದು ಬಿಡಿ ಸ್ಥಾನ 4 ಹೊಂದಿದೇನೋ ಇಲ್ಲ, ಅದು ಬಿಡಿ ಸ್ಥಾನ ಎಷ್ಟು ಹೊಂದ್ಯದ 6 ಅಂಬದ್ ಹೊಂದ್ಯದ್ರಿ. ಈ ಕೊಟ್ಟೆ ನೋಡಿ ಯಾವ ಸಂಖ್ಯೆಯನ್ನು ಕೊನೆಯ ಬಿಡಿ ಸ್ಥಾನದಲ್ಲಿ ಅಂಕಿ 4 ಅನ್ನು ಹೊಂದಿದೆ. ಯಾವ ಸಂಖ್ಯೆ ಹೊಂದಿದ್ರಿ 108 ಸ್ಕ್ವಯರ್ ಮತ್ತು 292 ಸ್ಕ್ವಯರ್ ಈ ಅಂಕಿಗಳು ಏನಾಗ್ಯಾವ ಗೊತ್ತದರಿ ಸಂಖ್ಯೆಗಳನ್ನು ಕೊನೆಯ ಬಿಡಿ ಸ್ಥಾನದಲ್ಲಿ ಅಂಕಿ 4 ಅನ್ನು ಹೊಂದಿದೆ. ಅಂಕಿ 4 ಅನ್ನು ಹೊಂದಿದೆ. ಗೊತ್ತಾಯ್ತಲ್ಲ ಮಧುಮುಖ? ಏನಿಲ್ಲ ರೀ, ಕ್ವಶನ್ ಏನಂದೇನ ಅದು 2 ಸಲ ವರ್ಗ ಮಾಡಿ ಮೇಲೆ ನಮ್ ಬಿಡಿ ಸ್ಥಾನದಾಗ ಎಷ್ಟು ಇರ್ಬೇಕಂತ 4 ಅಂಬದ್ ಏನಿರ್ಬೇಕು ಹೊಂದಿರ್ಬೇಕಂತ್ರಿ. 64 ಸಲ 64 ಅಂಬದ್ 2 ಸಲ ಗುಣಾಕ ಮಾಡದಂದ್ರು ಬಿಡಿ ಸ್ಥಾನ 4 ತಗೊಂಡು 2 ಸಲ ಗುಣಾಕ ಮಾಡಿ ಎಷ್ಟು ಹೊಂಟದ್ರಿ 16 ಹೊಂಟದ್ರಿ. 16 ಹೊಂಟ್ರಿ ಬಿಡಿ ಸ್ಥಾನದಾಗ ಯಾವ್ದು ಅಂಕಿ ಅದರಿ 6 ಅಂಬದ. ನಮಗೆ ಎಷ್ಟು ಅಂಕಿ ಬೇಕ್ರಿ 4 ಬೇಕ್ರಿ. 6 ಅದ ಕಡೆ ನಾವು ಅಂಕಿ ತಗೊಳ್ಳೋಕೆ ಸಾಧ್ಯ ಇಲ್ಲ ರೀ. ಇಲ್ಲಿ 108 ಅದ. 8 ಅಂಬದ್ ಬಿಡಿ ಸ್ಥಾನ ಯಾವ್ದು ಅಂಕಿ ಇದ್ರಿ 8 ಅದಲ್ಲ. ಈ 8 ಅಂಬದ್ ಎಷ್ಟು ಸಲ ಗುಣಾಕ ಮಾಡ್ಬೇಕು 2 ಸಲ ಗುಣಾಕ ಮಾಡಿ ಎಷ್ಟು ಉಂಟಂದ್ರೆ 64 ರೀ. ನಮ್ಮ ಬಿಡಿ ಸ್ಥಾನ 64 ಬೇಕಿಲ್ಲ ರೀ. ಅದ್ರ ಸರಿ ಅದು 108 ಅಂಬದಿ ವರ್ಗ ಅಂಬದಿ ಏನಾಗ್ತದ್ರಿ ಕರೆಕ್ಟ್ ಐತ್ರಿ.